ಸಪಸ್ಪ ಕರ್ನಾಟಕ ಮಹಾರಾಜ ಸುಹೇಲ್ದೇವ್ 993ನೇ ವಿಜಯೋತ್ಸವ. ರಾಜ್ಯ ಅಧ್ಯಕ್ಷ ಅಭಿಮನ್ಯು ಮಣಿ ಅವರ ವಿಶೇಷ ಸಂದೇಶ. ಇಡೀ ದೇಶವು ರಾಷ್ಟ್ರವೀರ ಮಹಾರಾಜ ಸುಹೇಲ್ದೇವ್ ಅವರ 993ನೇ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದೆ. ಸುಹೇಲ್ದೇವ್ ಭಾರತೀಯ ಸಮಾಜ ಪಕ್ಷದ ಸಪಸ್ಪ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದಲೂ ಈ ಐತಿಹಾಸಿಕ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮವು ಪಕ್ಷದ ರಾಜ್ಯ ಅಧ್ಯಕ್ಷರಾದ ಶ್ರೀ ಅಭಿಮನ್ಯು ಮಣಿ ಅವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಾರಾಜ ಸುಹೇಲ್ದೇವ್ ಅವರ ತ್ಯಾಗ ಮತ್ತು ಪರಾಕ್ರಮದ ರೋಚಕ ಇತಿಹಾಸವನ್ನು ಎಳೆಯಾಗಿ ಬಿಚ್ಚಿಟ್ಟರು. ಅಭಿಮನ್ಯು ಮಣಿ ಅವರು ತಿಳಿಸಿದಂತೆ 11ನೇ ಶತಮಾನದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದ ಗಜ್ನವಿಯ ಸೇನಾಪತಿ ಸೈಯದ್ ಸಾಲಾರ್ ಮಸೂದ್ನನ್ನು 1034ರ ಜೂನ್ 10ರಂದು ನಡೆದ ಬಹ್ರೈಚ್ ಯುದ್ಧದಲ್ಲಿ ಮಹಾರಾಜ ಸುಹೇಲ್ದೇವ್ ಅವರು ಸಂಹರಿಸಿದರು. ಇದು ಕೇವಲ ಯುದ್ಧವಾಗಿರಲಿಲ್ಲ, ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ರಕ್ಷಣೆಗಾಗಿ ನಡೆದ ಧರ್ಮಯುದ್ಧವಾಗಿತ್ತು ಎಂದು ಅವರು ಸ್ಮರಿಸಿದರು. ಇಂದಿನ ಪೀಳಿಗೆಗೆ ಸುಹೇಲ್ದೇವ್ ಅವರಂತಹ ವೀರರ ಚರಿತ್ರೆ ತಿಳಿಯಬೇಕಿದೆ. ಜಾತಿ ಮತಗಳನ್ನು ಮೀರಿ ರಾಷ್ಟ್ರಕ್ಕಾಗಿ ಒಂದಾಗುವಂತೆ ಅಭಿಮನ್ಯು ಮಣಿ ಅವರು ಕರೆ ನೀಡಿದರು. ಇತ್ತೀಚೆಗೆ ಒಂದು 10 ದಿನದಿಂದ ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿ ಆಗುತ್ತಾ ಇತ್ತು. ಏನಂದ್ರೆ ನಮ್ಮ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬರು ಅವರು ಬಂದು ಜಾತಿವಾದಿ ಮಣ್ಣುವಾದಿ ಅಂತೇಳಿ ಒಂದಷ್ಟು ಡೂಪ್ಲಿಕೇಟ್ ಫೋಟೋ ಒಂದು ಹಾಕಿ ಅಪಪ್ರಚಾರ ಮಾಡ್ತಾ ಇದ್ರು. ಆ ಪ್ರಚಾರ ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ಕೊತಾ ಇದ್ರು. ಯಾಕಂತಂದ್ರೆ ಓಂ ಪ್ರಕಾಶ್ ರಾಜ್ಭರ್ ಅವರು ದಕ್ಷಿಣ ಭಾರತಕ್ಕೆ ಈವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ. ಈ ಒಂದು ಪೋಸ್ಟ್ ಮುಖಾಂತರ, ಈ ನಕಲಿ ಪೋಸ್ಟ್ ಮುಖಾಂತರ ಇವತ್ತು ದಕ್ಷಿಣ ಭಾರತದಲ್ಲಿ ಪರಿಚಯ ಮಾಡಿದ್ದಾರೆ. ಅದು ನಮಗೆ ಸಿಕ್ಕಿರ್ತಕ್ಕಂಥ, ನಮ್ಮ ಪಕ್ಷಕ್ಕೆ ಸಿಕ್ಕಿರ್ತಂಥ, ನಮ್ಮ ಕಾರ್ಯಕರ್ತರಿಗೆ ಸಿಕ್ಕಿರ್ತಕ್ಕಂಥ ಮೊದಲನೇ ವಿಜಯ ಅಂತ ನಾನು ಭಾವಿಸ್ತೀನಿ. ಹೇಗಪ್ಪ ಅಂತಂದ್ರೆ ನಮ್ಮ ಹೋರಾಟ, ನಮ್ಮ ಪ್ರಚಾರ, ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಎದುರುಕೊಂಡು ಮುಂದಿನ ನಮ್ಮ ಬೆಳವಣಿಗೆನ ಕುಂಠಿತಗೊಳಿಸೋದಕ್ಕೆ ಈ ನಕಲಿ ಪೋಸ್ಟರ್ನ ಹಾಕಿರ್ತಾರೆ. ಅದರಲ್ಲಿ ಒಂದು ಅಂಶ ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ. ಏನಂದ್ರೆ ದಲಿತರಿಗೆ ಇವತ್ತು ಮೀಸಲಾತಿ ಪ್ರಕಾರ ಸಿಕ್ಕಿರ್ತಕ್ಕಂಥ ಸರ್ಕಾರಿ ಕೆಲಸಗಳನ್ನ ವಜಾಗೊಳಿಸಬೇಕು. ಯಾಕಂತಂದ್ರೆ ದಲಿತರೆಲ್ಲ ಬಂದು ಸಾಕಷ್ಟು ಆಸ್ತಿ, ಹಣ, ಅಂತಸ್ತೆಲ್ಲ ಹೊಂದ್ಕೊಂಡು ಇವತ್ತು ಸಮುದಾಯದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಮೇಲ್ವರ್ಗದ ಜನಗಳು ತೋಟದಲ್ಲಿ, ಹೊಲದಲ್ಲಿ, ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳಿಲ್ಲ ಅಂತೇಳಿ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬ್ರು ಹೇಳಿದ್ದಾಗಿ ಯಾರೋ ಒಬ್ಬ ಕಿಡಿಗೇಡಿ ಅಪಪ್ರಚಾರ ಮಾಡಿ ಒಂದು ಪೋಸ್ಟ್ ಒಂದು ಹಾಕಿರ್ತಾನೆ. ಅದು ಸುಳ್ಳು ಅಂದ್ರೆ ನಾನೊಂದು ಚಾಲೆಂಜ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೊಟ್ಟರೆ ನಾನು ನಿಮ್ಗೆ ಏನು ಬೇಕಾದ್ರೆ ನಾನು ಪ್ರತ್ಯುತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಹಾಕಿ 4 ದಿನ ಆಯ್ತು. ಆಯ್ತಲ್ಲ, ಈ ಪೋಸ್ಟು ಅತಿ ಖಂಡನೀಯ. ಯಾಕಪ್ಪ ಅಂತಂದ್ರೆ ಇವತ್ತಿನ ಒಂದು ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸನ ನಾವು ಓದ್ತಾ ಇದ್ದೀವಿ, ಅವ್ರನ್ನ ನಾವ್ಯಾರು ನೋಡಲಿಲ್ಲ. ಕಾಂಚೀರಾಮ್ ಸಾಹೇಬ್ ಇತಿಹಾಸನ ಓದ್ತಾ ಇದ್ದೀವಿ, ಅವ್ರನ್ನ ನೋಡಿದ್ದೀವಿ ವಿಡಿಯೋದಲ್ಲಿ, ಫೋಟೋದಲ್ಲಿ. ಅಲ್ಲೊಬ್ಬರು ನೇರವಾಗಿ ನೋಡಿರ್ಬೋದು, ಜೊತೆಲಿ ಇದ್ದಿರ್ಬೋದು ಹೋರಾಟಗಾರ. ಆದರೆ ನಾವ್ಯಾರು, ನಮ್ಮ ಪೀಳಿಗೆ ಯಾರು ಇವತ್ತು ಜೊತೆಲಿ ನೋಡಿಲ್ಲ. ಅದೇ ಒಂದು ಜೆರಾಕ್ಸ್ ಪ್ರತಿಯಾಗಿ ಅಂಬೇಡ್ಕರ್ ಸಾಹೇಬ್ರ, ಕಾಂಚೀರಾಮ್ ಸಾಹೇಬ್ರ ಇನ್ನೊಂದು ಮುಖವನ್ನು ಓಂ ಪ್ರಕಾಶ್ ರಾಜ್ಭರ್ ಸಾಹೇಬ್ರ ಮುಖಾಂತರ ನಾವು ನೋಡ್ಬೋದು. ಯಾಕಂದ್ರೆ ಇವತ್ತು ಇದೇ ದಲಿತ ಸಮುದಾಯದವರು ಎಷ್ಟು ಜನ ಎಲ್ಲ ಸರ್ಕಾರಿ ಕೆಲಸಕ್ಕೆ ಸೇರಿಸಿದಾರೋ ಅದು ಉತ್ತರ ಪ್ರದೇಶ ಭಾಗದಲ್ಲಿ ಬಹುತೇಕವಾಗಿ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬ್ ಅವರು ನಮ್ಮ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬೇರೆ, ಒಂದು ಇತಿಹಾಸದ ಮಟ್ಟ ಮೀರಿ ಕೊಟ್ಟಿದ್ದಾರೆ. ಅದು ಸಾಕ್ಷಿಗಳು, ಇವತ್ತಿನ ವಿಡಿಯೋಗಳು, ಅಲ್ಲಿನ ಆಡಳಿತ ಹೆಂಗಿದೆಯೋ ಅದನ್ನೆಲ್ಲ ಬಂದು ಅಲ್ಲಿನ ಒಂದು ವರ್ಗದ ಜನಗಳು, ಮೇಲ್ವರ್ಗದ ಜನಗಳು, ಮಧ್ಯಂತರ ವರ್ಗದ ಜನಗಳು, ಬ್ಯಾಕ್ವರ್ಡ್ ಕ್ಲಾಸ್ ಜನಗಳು ಅವ್ರ ಬಗ್ಗೆ ಹೋಗ್ತಾರಲ್ಲ, ಅದು ನಿಮಗೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕತ್ತೆ. ಆಯ್ತಲ್ಲ, ಹಂಗಂತೇಳಿ ಇನ್ನು ಮುಂದೆ ನಮ್ಮನ್ನ ಕುಗ್ಗಿಸಾಗಿರ್ಬೋದು, ನಮ್ಮ ಬೆಳವಣಿಗೆನ ಕುಂಠಿತಗೊಳಿಸಕ್ಕಿರ್ಬೋದು, ಯಾರೋ ಒಬ್ರು ಈ ಕಿಡಿಗೇಡಿ ತನ್ನ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ.